ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕೊಪ್ಪಳ ಜಿಲ್ಲೆಗೆ ಹೊರ ರಾಜ್ಯ ಮತ್ತು ಹೊರ ದೇಶಗಳಿಂದ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ. ಹೊಸ ವರ್ಷ ಬೇರೆ, ಅದಲ್ಲದೆ ಕೊಪ್ಪಳದಲ್ಲಿ ಸುತ್ತಮುತ್ತ ಪ್ರವಾಸಿ ತಾಣಗಳಿದಾವೆ. ಐತಿಹಾಸಿಕ ತಾಣಗಳಾಗಿರಬಹುದು, ಪೌರಾಣಿಕ ಸ್ಥಳಗಳಿರೋ ಕಾರಣದಿಂದಾಗಿ ಅಲ್ಲಿಗೆ ಹೆಚ್ಚಿನ ಜನ ಆಗಮಿಸಿ ಆ ಸ್ಥಳಗಳನ್ನ ಗಮನಿಸ್ತಾರೆ. ಹೀಗಿರುವಾಗ ಇದೀಗ ಹೊಸ ವರ್ಷ ಆಗಿರೋ ಕಾರಣದಿಂದಾಗಿ ಕೊಪ್ಪಳದಲ್ಲಿರುವಂತಹ ಎಲ್ಲಾ ರೆಸಾರ್ಟ್ಗಳು ಕೂಡ ಬುಕ್ ಆಗಿ ಹೋಗಿವೆ. ಈಗ ಈ ರೆಸಾರ್ಟ್ ನಲ್ಲಿ ತಂಗಿಕೊಂಡು ಹೊಸ ವರ್ಷವನ್ನ ಆಚರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇರುವಂತಹ ವಿದೇಶಿಗರ ಮುಂದೆ ದೇಶೀಯ ಹಾಡುಗಳನ್ನ ಹಾಡೋದಿಕ್ಕೆ, ಅಂದ್ರೆ ಕನ್ನಡದ ಹಾಡುಗಳು, ಕುಣಿತಗಳನ್ನ ತೋರಿಸೋದಿಕ್ಕೆ ನಮ್ಮ ಕನ್ನಡಿಗರು ಸಜ್ಜಾಗಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಪ್ಲಾನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಕನ್ನಡಿಗರು, ಜೊತೆಗೆ ಯಾವೆಲ್ಲ ಸ್ಥಳಗಳನ್ನ ವೀಕ್ಷಣೆ ಮಾಡೋದಕ್ಕೆ ಅಲ್ಲಿ ಹೆಚ್ಚಿನ ವಿದೇಶಿಗರು ಬರ್ತಾರೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತೀವಿ. ಹಂಪಿ ಸೇರಿದಂತೆ ಅಂಜನಾದ್ರಿ ಪಂಪ ಸರೋವರವನ್ನ ನೋಡಲು ರಾಜ್ಯ ಹೊರ ರಾಜ್ಯದಿಂದ ಮಾತ್ರವಲ್ಲದೆ ವಿದೇಶದಿಂದ ಕೂಡ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಅತಿ ಹೆಚ್ಚು ವಿದೇಶಿಗರು ರಾಜ್ಯಕ್ಕೆ ಬರುವುದು ಕೊಪ್ಪಳ ಜಿಲ್ಲೆಗೆ ಎಂಬುದು ವಿಶೇಷ. ವಿದೇಶಿ ಪ್ರವಾಸಿಗರು ಹೊಸ ವರ್ಷವನ್ನ ಕೊಪ್ಪಳ ಜಿಲ್ಲೆಯಲ್ಲೇ ಆಚರಿಸಲು ಮುಂದಾಗಿದ್ದು, ಹೊಸ ವರ್ಷ ಸಂಭ್ರಮಾಚರಣೆ ತಯಾರಿ ಜೋರಾಗಿ ನಡೆದಿದೆ. ವಿದೇಶದಿಂದ ಪ್ರವಾಸಿಗರು ಬರುವುದರಿಂದ ಕೊರೋನಾ ಸೂಚನೆಗಳನ್ನ ಕೂಡ ಕಟ್ಟುನಿಟ್ಟಾಗಿ ಪಾಲಿಸಲು ರೆಸಾರ್ಟ್ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿರುವ ರೆಸಾರ್ಟ್ಗಳು ಕೊಪ್ಪಳ ಜಿಲ್ಲೆಯ ಜಸ್ವಾಪುರ, ಸಾಣಾಪುರ ಸೇರಿದಂತೆ ಸುತ್ತಮುತ್ತಲಿನ ಏರಿಯಾದಲ್ಲಿ ಅನೇಕ ರೆಸಾರ್ಟ್ಗಳಿವೆ. ಇಲ್ಲಿನ ರೆಸಾರ್ಟ್ಗಳಿಗೆ ಹೆಚ್ಚಾಗಿ ಬರುವುದು ವಿದೇಶಿಗರು. ಹೌದು, ರಾಜ್ಯದಲ್ಲಿ ಅತಿ ಹೆಚ್ಚು ವಿದೇಶಿಗರು ಬರುವುದು ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳಿಗೆ. ಇನ್ನು ವಿಶ್ವ ಪಾರಂಪರಿಕ ಸ್ಥಳ ಹಂಪಿ ಮತ್ತು ಹನುಮ ಹುಟ್ಟಿದ ಸ್ಥಳ ಅಂಜನಾದ್ರಿ ಸೇರಿದಂತೆ ಸುತ್ತಮುತ್ತಲು ಅನೇಕ ಪ್ರವಾಸಿ ಸ್ಥಳಗಳು ವಿದೇಶಿಗರನ್ನ ಕೈಬೀಸಿ ಕರೆಯುತ್ತವೆ. ಇಲ್ಲಿನ ಪ್ರಕೃತಿ ಸೌಂದರ್ಯ, ಇಲ್ಲಿನ ಬೆಟ್ಟಗಳನ್ನ ನೋಡಲು ಫ್ರಾನ್ಸ್, ಬ್ರೆಜಿಲ್, ಅಮೆರಿಕ ಸೇರಿದಂತೆ ಇಂಗ್ಲೆಂಡ್ ಹೀಗೆ ಹಲವಾರು ದೇಶಗಳಿಂದ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಇನ್ನು ಹೊಸ ವರ್ಷದ ಸಮಯದಲ್ಲಿ ಕೂಡ ಅನೇಕ ಪ್ರವಾಸಿಗರು ಇಲ್ಲೇ ಬರುವುದರಿಂದ ಸ್ಥಳೀಯವಾಗಿ ಇದ್ದುಕೊಂಡೇ ಹೊಸ ವರ್ಷವನ್ನ ಆಚರಿಸಲಿದ್ದಾರೆ. ದೇಶದ ವಿವಿಧ ರಾಜ್ಯಗಳಿಂದ ಕೂಡ ಸಾವಿರಾರು ಪ್ರವಾಸಿಗರು ಹೊಸ ವರ್ಷವನ್ನ ಆಚರಿಸಲು ಮತ್ತು ಐತಿಹಾಸಿಕ ಸ್ಥಳಗಳನ್ನ ನೋಡಲು ಬರುತ್ತಿರುವುದರಿಂದ ರೆಸಾರ್ಟ್ಗಳು ಈಗಾಗಲೇ ಫುಲ್ ಆಗಿವೆ ಮತ್ತು ಕೊಪ್ಪಳ ತಾಲೂಕು, ಗಂಗಾವತಿ ತಾಲೂಕಿನಲ್ಲಿ ಹೆಚ್ಚಿನ ರೆಸಾರ್ಟ್ಗಳಿದ್ದು ಹೊಸ ವರ್ಷವನ್ನ ಆಚರಿಸಲು ಅನೇಕರು ಈಗಾಗಲೇ ರೂಮ್ ಬುಕ್ ಮಾಡಿದ್ದಾರೆ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.